ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುಣಾಳು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಓದ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಕರುಣಾಳು ಬಾ ಬೆಳಕೆ ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಅಂದ್ರೆ ಇದು 6 ಭಾಗ ಏನೋ ಬರ್ದಿದ್ದಾರೆ ಅವರು. ಇದು 4ನೇ ಭಾಗ. ನಾನು ಇಷ್ಟು ದಿನ ಓದಿದ್ದು 6ನೇ ಭಾಗ. ಕರುಣಾಳು ಬಾ ಬೆಳಕೆ ಬುಕ್ಗೆ 6ನೇ ಭಾಗ ಓದಿದ್ದು. ಇದು ಭಾಗ 4. ಓಕೆನಾ? ಅಂದ್ರೆ ನನ್ನ ಹತ್ರ ಕರುಣಾಳು ಬಾ ಬೆಳಕೆ 2 ಬುಕ್ ಇದೆ. ಸೊ ಇಷ್ಟು ದಿನ ಒಂದು ಓದಿದೆ. ಇವಾಗ ಇನ್ನೊಂದು ತಗೊಂಡಿದ್ದೀನಿ. ಓಕೆನಾ? ಭಾಗ 4 ತಗೊಂಡಿದ್ದೀನಿ. ಸೊ ಇದರಲ್ಲಿ ನೋಡೋಣ. ಚಾಪ್ಟರ್ ಹೆಸರು ಧನ್ಯತೆಯ ಗಳಿಗೆ ಅನ್ನೋ ಚಾಪ್ಟರ್ ಇಂದ ನೋಡೋಣ. ಇದೊಂದು ಮನ ಕುಲುಕುವ ಕತೆ. ಮನ ಕಲಕುವ ಕತೆ. ಇದೊಂದು ಮನ ಕಲಕುವ ಕತೆ. ಅಂದ್ರೆ ಮನ್ಸಿಗೆ ತುಂಬಾ ನೋವಾಗುವಂತ ಕತೆ. ಏನಿದೆ ನೋಡೋಣ. ಕ್ರಿಸ್ಮಸ್ ಹಬ್ಬ ಇನ್ನೇನ್ ಬರ್ತಾ ಇದೆ. ಎಲ್ಲಾ ಅಂಗಡಿಗಳು ಫುಲ್ ರಶ್. ಬಟ್ಟೆ ಅಂಗಡಿಗಳು, ಸ್ಲಿಪ್ಪರ್ ಅಂಗಡಿ, ಪ್ರತಿಯೊಂದು ಎಲ್ಲಾ ಅಂಗಡಿಗಳು ರಶ್. ಮಾಲ್ಗಳಂತೂ ಕಾಲ್ ಇಡಕ್ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ ಅಂತ ಹೇಳ್ತಾರೆ. ಅವಾಗ ಒಬ್ಳು ಮಹಿಳೆ ಏನ್ ಮಾಡ್ತಾಳೆ, ಸಾಮಾನ್ ತರಕ್ಕೆ ಅಂತ ಹೇಳಿ ಮಾಲಿಗೆ ಹೋಗ್ತಾಳೆ. ಅವಳು ಲೀಸ್ಟ್ ಇಷ್ಟು ಉದ್ದ ಇರುತ್ತೆ ಕ್ರಿಸ್ಮಸ್ ಹಬ್ಬಕ್ಕೆ ಅಂತ ಹೇಳಿ ಫುಲ್ ಲೀಸ್ಟ್ ಮಾಡ್ಕೊಂಡು ಮಾಲಲ್ಲಿ ಎಲ್ಲ ತಗೊಬಂದ್ಬಿಡೋಣ ಅಂತ ಹೋಗಿರ್ತಾಳೆ. ಮಾಲಲ್ಲಿ ನೋಡಿದ್ರೆ ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಜನ ಅಂದ್ರೆ ಜನ. ಸರಿ ಅಂತ ಹೇಳಿ ಇದು ಸಾಮಾನ್ ಐಟಮ್ ತಗೊಳ್ಳೋದು, ಅದು ದೂರ ಗಾಡಿ ಇರುತ್ತಲ್ಲ ಅದನ್ನ ತಗೊಂಡು ಚೂರೆ ಸರ್ಸ್ಕೊಂತ ಏನೇನ್ ಬೇಕು ಅಂತ ತೆಗೆದು ಹಾಕಂತ ಮುಂದೆ ಹೋಗ್ತಾ ಇರ್ತಾಳೆ. ಅದು ಜೋರಾಗೂ ಹೋಗಕ್ಕಾಗಲ್ಲ, ಫುಲ್ ರಶ್. ಸ್ಲೋ ಹೋಗ್ಬೇಕು, ನಿಧಾನ ಹೋಗ್ತಾಳೆ ಎಲ್ಲವನ್ನು ತೆಗೆದುಕೊಳ್ತಾಳೆ. ತೆಗೆದುಕೊಂಡು ಇನ್ನೇನ್ ಕೌಂಟ್ರಿಗೆ ಬರ್ತಾಳೆ. ಕೌಂಟ್ರಿಗೆ ಬಂದಾಗ ಅದು ಬಿಲ್ ಹಾಕ್ಸ್ಬೇಕಲ್ವಾ. ಅವಾಗ ಒಂದಿಬ್ಬರು ಸಾಮಾನು ತೆಗೆದುಕೊಂಡು ಹೋದ್ಮೇಲೆ ಆಕೆ ಮುಂದೆ ಬರ್ತಾಳೆ. ಕೌಂಟರ್ ಹತ್ರ ಆಕೆ ಮುಂದೆ 2 ಪುಟ್ಟ ಮಕ್ಕಳು ನಿಂತಿರ್ತವೆ. ಕೌಂಟರ್ ಹತ್ರ ಅವಳು ಬಿಲ್ ಹಾಕ್ಸಕ್ಕೆ ಅಂತ ಬರ್ತಾಳಲ್ವಾ, ಅವಾಗ 2 ಪುಟ್ಟ ಮಕ್ಕಳು ಇರ್ತವೆ. ಹುಡುಗ ದೊಡ್ಡವನು, ಅವನಿಗೆ ಒಂದು 7-8 ವರ್ಷ ಇರ್ಬೋದು. ಇನ್ನೊಬ್ಳು 5 ವರ್ಷದ ಪುಟ್ಟ ಹುಡುಗಿ. ಹುಡುಗಿಯ ಕೈಯಲ್ಲಿ ಒಂದು ಪುಟ್ಟ ಚೀಲ. ಅದರಿಂದ ಒಂದು ಜೊತೆ ಚಪ್ಪಲಿಯನ್ನು ತೆಗೆದು ಆ ಚೀಲದಲ್ಲಿ ಅವಳು ಏನ್ ಮಾಡ್ಕೊಂಡಾಳೆ, ಆ ಮಾಲಿಗೆ ಬಂದು ಚಪ್ಪಲಿ ತಗೊಂಡಿದ್ದಾಳೆ. ಚಪ್ಪಲಿ ತಗೊಂಡ ಪುಟ್ಟ ಹುಡುಗಿ ಬಂದಿದ್ರಲ್ವಾ ಅವರು ಒಂದು ಚಪ್ಪಲಿ ತೆಗ್ದು 2 ಚಪ್ಪಲಿ ತೆಗ್ದು ಕೌಂಟರ್ ಮೇಲೆ ಇಡ್ತಾರೆ. ಇಟ್ಟು ಅವು ಹವಾಯಿ ಚಪ್ಪಲಿ ತರನೇ ಇದ್ವು, ಆದ್ರೆ ಬಣ್ಣ ಮಾತ್ರ ಗೋಲ್ಡನ್ ಕಲರ್ ಇದ್ವು. ಹುಡುಗಿಗೆ ಆ ಕಣ್ಣು ಪೂರ್ತಿ ಚಪ್ಪಲಿ ಮೇಲೆ ಹಿಂಗೇ ನೋಡ್ತಾ ಇದ್ದಾಳೆ ಆ ಚಪ್ಪಲಿನ. ಅವ್ರ ಅಮ್ಮಂಗೆ ಅಂತ ತಗೊಂಡಿರ್ತಾರ ಮಕ್ಳು. ಆಗ ಅದು ಕೌಂಟರ್ ಹತ್ರ ಇಟ್ಟ ತಕ್ಷಣ ಅವ್ರ ಏನಂತಾರೆ, 30 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಅವಾಗ ಅವನು ಜೇಬಲ್ ತೆಗೆದು ನೋಡ್ತಾನೆ. ಆ ಹುಡುಗನ ಹತ್ರ 7-8 ವರ್ಷ ಇರ್ತದೆ, ಅವ್ರ ಹುಡುಗಿ ಅಣ್ಣ ಇರ್ತಾನಲ್ವಾ, ಅವನು ಜೇಬಲ್ ಕೈ ಹಾಕಿ ನೋಡ್ತಾನೆ. ಅವನ ಹತ್ರ 20 ರೂಪಾಯಿ ಮಾತ್ರ ಇರುತ್ತೆ. ಆಗ ಅವ್ನ್ ಹೇಳ್ತಾನೆ, ತಂಗಿಗೆ ಹೇಳ್ತಾನೆ, ನಾವು ಇವತ್ತು ಚಪ್ಪಲಿ ತಗೊಳ್ಳೋದು ಬೇಡ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲಮ್ಮ. ಇವತ್ತೊಂದಿನ ಕೆಲಸ ಮಾಡಿ 30 ರೂಪಾಯಿ ಆಗುತ್ತೆ. ಇವತ್ತೊಂದಿನ ಕೆಲಸ ಮಾಡಿದ್ರೆ ಆಮೇಲೆ ಬಂದು ಚಪ್ಪಲಿ ತಗೊಂಡ್ ಹೋಗೋಣ ಅಂತ ಹೇಳಿ ಅವ್ರ ಅಣ್ಣ ಹೇಳ್ತಾನೆ. ಹೇಳಿದ ತಕ್ಷಣ ಆ ಹುಡುಗಿ ಮುಖ ಬಾಡ್ ಹೋಗುತ್ತೆ. ಬಾಡ್ ಹೋದ ತಕ್ಷಣ ಅವಾಗ ಹುಡುಗಿ ಕೈ ಹಿಡಿದು ಎಳಿತಾನೆ, ಬಾ ಹೋಗೋಣ ಅಂತ ಹೇಳಿ. ಹುಡುಗಿಗೆ ದುಃಖ, ಅಳು ಅಂದ್ರೆ ಅಳು. ಆಗ ಅಣ್ಣ ಚಪ್ಪಲಿ ತೆಗೆದು, ಅಣ್ಣ ಚಪ್ಪಲಿ ತಗೊಂಡ್ಕೊಂಡು ಹೋಗೋಣ, ಅಮ್ಮ ಹಾಗೆ ಹೋಗ್ಬಿಟ್ರೆ ಏನ್ ಮಾಡೋದು. ಆ ಮಗು ಅಳುವುದನ್ನು ನೋಡಿ ಆ ಮಹಿಳೆ ಅಂತೂ ಹೊಟ್ಟೆ ಚುರುಕನ್ನುತ್ತೆ, ಅಂದ್ರೆ ಸಂಕಟ ಆಗುತ್ತೆ. ಆಗ ಅಣ್ಣ ಮತ್ತೆ ಹೇಳ್ತಾನೆ, ಪುಟಿ ನನ್ನ ಹತ್ರ 20 ರೂಪಾಯಿ ಅಷ್ಟೇ ಇರೋದು, ಚಪ್ಪಲಿ ನೋಡಿದ್ರೆ 30 ರೂಪಾಯಿ ಬೇಕು, ಬೇಡ ಬಾ ಇನ್ನೊಂದ್ ದಿನ ಬರೋಣ, ಇನ್ನೊಂದ್ ಸ್ವಲ್ಪ ಕೆಲಸ ಮಾಡ್ದಾಗ ಬರೋಣ, ಬಾ ಹೋಗೋಣ ಅಂತ ಕರಿತಾನೆ. ಆದ್ರೆ ಹುಡುಗಿಯ ಚಪ್ಪಲಿಯ ಮೇಲಿಂದ ಕಣ್ಣು ತೆಗಿಲೇ ಇಲ್ಲ. ಅವ್ನ್ ಹಿಂಗ್ ಕೈ ಹಿಡಿದು ಎಳಿತಾ ಇದ್ದಾನೆ ಅಣ್ಣ. ಆ ಹುಡುಗಿಗೆ ಅದೇ ಚಪ್ಪಲಿ ನೋಡ್ಕೊಂಡು ಹಿಂಗ್ ಹೋಗ್ತಾ ನಿಧಾನಕ್ಕೆ. ಆ ಹುಡುಗಿ ಕಣ್ಣಷ್ಟು ಆ ಚಪ್ಪಲಿ ಮೇಲೆ ಇದಾವೆ. ಅವಾಗ ಅಣ್ಣ, ಅಮ್ಮ ಈ ಚಪ್ಪಲಿ ಹಾಕೊಂಡ್ರೆ ಸ್ವರ್ಗದಲ್ಲಿ ಎಷ್ಟು ಚೆನ್ನಾಗ್ ಕಾಣ್ತಾಳಲ್ವಾ. ಮಹಿಳೆಗೆ ಕುತೂಹಲ ತಡೆಯಕ್ ಆಗಿಲ್ಲ. ಹುಡುಗಿ ಹಂಗಂದ ತಕ್ಷಣ, ಅಣ್ಣ ಅಮ್ಮ ಈ ಚಪ್ಪಲಿ ಹಾಕೊಂಡು ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗದಲ್ಲಿ ಎಷ್ಟು ಚಂದ ಕಾಡ್ತಾರಲ್ವಾ ಅಮ್ಮ ಅಂತ ಹುಡುಗಿ ಅಂದ ತಕ್ಷಣ ಈ ಮಹಿಳೆಗೆ ಕುತೂಹಲ ತಡ್ಕೊಳಕ್ ಆಗ್ಲಿಲ್ಲ. ಏನ್ ಈ ಹುಡುಗಿ ಸ್ವರ್ಗಕ್ಕೆ ಹೋಗ್ತಾರ, ಅಮ್ಮ ಈ ಚಪ್ಪಲಿ ಹಾಕೊಂಡು ಅಂತಿದಾಳಲ್ಲ ಅಂತ ಹೇಳಿ ಅವಳು ಆ ಹುಡುಗನಿಗೆ ಕೇಳೇ ಬಿಡ್ತಾಳೆ. ಏನೋ ಆಯ್ತು ಅಂತ ಹೇಳಿ, ನಿಮ್ಮಮ್ಮ ಎಲ್ಲಿ ಹೋಗ್ತಾರೆ ಅಂತ ಕೇಳ್ತಾರೆ. ಆಗ ಹುಡುಗನ ಕಣ್ಣಲ್ಲಿ ಮೋಡಗಳು ಕುಣಿದಾಡಿದವು. ಅಂದ್ರೆ ಆ ಹುಡುಗನ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಟ್ರು. ಅವಳು ಹಂಗ್ ಕೇಳಿದ ತಕ್ಷಣ ಅವಾಗ ಥಟ್ಟನೆ ಹುಡುಗಿ ಹೇಳ್ತಾಳೆ, ಅಮ್ಮ ಸ್ವರ್ಗಕ್ಕೆ ಹೋಗ್ತಾ ಇದ್ದಾಳೆ, ಹಾಗೆ ಅಂತ ಅಪ್ಪ ಹೇಳಿದ್ರು. ಅಮ್ಮ ಅಲ್ಲಿ ಹೋಗೋದ್ ಬೇಡ, ನಮಗ್ ಅಮ್ಮ ಬೇಕು ಅಂತ ನಾನ್ ಅಂದೆ ನಮ್ಮ ಅಪ್ಪನಿಗೆ. ಆದ್ರೆ ಡಾಕ್ಟರ್ ಹೇಳಿದಾರಂತೆ, ಇನ್ 2 ದಿನ ನಿಮ್ಮಮ್ಮ ನಿಮ್ ಜೊತೆ ಇರ್ತಾರೆ, ಆಮೇಲೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿ ಡಾಕ್ಟರ್ ಹೇಳಿದಾರಂತೆ. ಅದಕ್ಕೆ ಸ್ವರ್ಗದಲ್ಲಿ ಅಪ್ಪ ಹೇಳಿದ್ರು, ಸ್ವರ್ಗ ಅಂದ್ರೆ ತುಂಬಾ ಬಂಗಾರ ಇರುತ್ತಂತೆ. ರೋಡು ಅಲ್ಲಿರೋದೆಲ್ಲ ಫುಲ್ ಬಂಗಾರ ಕಲರ್ ಇರುತ್ತಂತೆ. ಅದಕ್ಕೆ ನನ್ನಮ್ಮ ಇದಕ್ ಹೋಗ್ತಾರಲ್ವಾ ಸ್ವರ್ಗಕ್ಕೆ, ಅದಕ್ಕೆ ಈ ಬಂಗಾರದ ಕಲರ್ ಚಪ್ಪಲಿ ಹಾಕೊಂಡು ಹೋದ್ರೆ ನಮ್ಮಮ್ಮ ಇನ್ನು ತುಂಬಾ ಚಂದ ಕಾಣಿಸ್ತಾರೆ ಅಂತ ಹೇಳಿ ಆ ಹುಡುಗಿ ಹೇಳುತ್ತಂತೆ. ಹೇಳಿದ ತಕ್ಷಣ ಆ ಮಹಿಳೆಯ ಕುತ್ತಿಗೆ ನರಗಳು ಬಿಗಿ ಹಿಡ್ಬಿಡ್ತಾವಂತೆ. ಅಂದ್ರೆ ಅಷ್ಟು ಅವಳಿಗೆ ಪಾಪ ದುಃಖ ಬಂದ್ಬಿಡುತ್ತೆ. ನಾನು ಅಷ್ಟೇ ಈ ಸ್ಟೋರಿ ಓದಿದಾಗ ಖಂಡಿತ ನಾನು ಅತ್ತಿದ್ದೆ. ಅಂದ್ರೆ ತಾಯಿ ಮಕ್ಳು ಅಂದ ತಕ್ಷಣ ಯಾವ ತಾಯಿಗಾದ್ರೂ ಸಂಕಟ ಆಗೇ ಆಗುತ್ತೆ, ಕಣ್ಣಲ್ಲಿ ನೀರು ಬಂದೇ ಬರುತ್ತಲ್ವಾ. ಹಾಗೆ ಈ ಸ್ಟೋರಿ ನಾನು ಫಸ್ಟ್ ಓದಿದಾಗ ನಾನು ತುಂಬಾ ಅತ್ತಿದ್ದೆ. ಆಗ ಆ ಮಹಿಳೆಯ ಕುತ್ತಿಗೆ ನರಗಳು ಬಿಗಿದವು, ಕಣ್ಣುಗಳು ನೀರು ತುಂಬಿ ಬಂದವು. ಆಕೆ ನಿಧಾನವಾಗಿ ಕೆಳಗೆ ಕುಳಿತು ಹುಡುಗಿಯನ್ನು ಎದೆಗೆ ಅಪ್ಪಿಕೊಂಡು
ಅಪ್ಪಿಕೊಂಡು ಹೌದು ಮಗು, ನಿನ್ನ ತಾಯಿ ದೇವತೆಯ ಹಾಗೆ ಕಾಣುತ್ತಾಳೆ, ಈ ಚಪ್ಪಲಿಯನ್ನು ನೀನು ತೆಗೆದುಕೋ ಅಂತ ಹೇಳಿ ಪರ್ಸಿನಿಂದ 30 ರೂಪಾಯಿ ತೆಗೆದು ಕೌಂಟರ್ಗೆ ಕೊಟ್ಬಿಡ್ತಾಳೆ. ಕೊಟ್ಟ ತಕ್ಷಣ ಆ ಹುಡುಗ ಎಷ್ಟು ಸ್ವಾಭಿಮಾನಿ ನೋಡಿ, ಅಷ್ಟು ಬಡತನ ಇದ್ರುನು ಆ ಹುಡುಗ ಹೇಳ್ತಾನೆ, ಆಂಟಿ ನನ್ನ ಹತ್ರ 20 ರೂಪಾಯಿ ಇದೆ, ತಗೊಳ್ಳಿ ಈ 20 ರೂಪಾಯಿ, ನೀವು 10 ರೂಪಾಯಿ ನನಗೆ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ, ನಿಮ್ದು 20 ರೂಪಾಯಿ ನೀವು ತಗೊಳ್ಳಿ ಅಂತ ಹೇಳಿ ಆ ಹುಡುಗ 20 ರೂಪಾಯಿನ ವಾಪಸ್ ಕೊಡ್ತಾನೆ ಆ ಮಹಿಳೆಗೆ. ಆಗ ತಂಗಿ 20 ರೂಪಾಯಿ ಕೊಟ್ಟು ತಂಗಿಯನ್ ಕೈ ಹಿಡ್ದು ಕರ್ಕೊಂಡು ಆ ಚಪ್ಪಲಿ ತಗೊಂಡು ಅವ್ರ ಅಣ್ಣ ಹೋಗೇ ಬಿಡ್ತಾನೆ. ಈ ಮಕ್ಕಳ ತಾಯಿ ದೇವತೆಯಾಗಿ ಇವುಗಳನ್ನು ಹಿಂದೆ ಬಿಟ್ಟು ಹೋಗುವ ದೃಶ್ಯವನ್ನು ಕಲ್ಪಿಸಿಕೊಳ್ಳುತ್ತಾ ಮಹಿಳೆ ಮನೆಗೆ ನಡೆದಳು. ಅಂದ್ರೆ ಆ ಲೇಡಿ ದೇವತೆಯಾಗಿ ಆ ಸ್ವರ್ಗಕ್ಕೆ ಹೋಗೋದನ್ನ ಅವಳು ಕಲ್ಪಿಸಿಕೊಂಡು ಮನೆಗೆ ಹೋಗ್ತಾಳೆ. ಆ ಮಕ್ಕಳ ಮನಸ್ಸಿಗೆ ತೃಪ್ತಿ ನೀಡುವುದಕ್ಕಾಗಿ ಭಗವಂತ ತನ್ನನ್ನು ಉಪಕರಣವಾಗಿ ಬಳಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದ್ಲು. ಆ ಮಹಿಳೆ ಇದ್ದಾಳಲ್ಲ, ಭಗವಂತ ಆ ಮಕ್ಳಿಗೆ ಒಂದು ಖುಷಿ ಕೊಡಕ್ಕೆ ನನಗೊಂದು ಅವಕಾಶ ಕೊಟ್ಟಲ್ಲ, ಅದನ್ನ ನನ್ನನ್ನ ಉಪಕರಣಕ್ಕೆ ಬಳಸ್ಕೊಂಡೆಲ್ಲ, ನಿನಗೆ ಥ್ಯಾಂಕ್ ಯು ಅಂತ ಹೇಳಿ ಆ ಮಹಿಳೆ ಹೇಳ್ತಾಳೆ. ಕರ್ಜಗಿ ಸರ್ ಲಾಸ್ಟ್ಗೆ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಜೀವಕ್ಕೆ ಕ್ಷಣವಾದರೂ ಸ್ವಲ್ಪವಾದರೂ ತೃಪ್ತಿ ನೆಮ್ಮದಿ ಕೊಡುವ ಅವಕಾಶ ದೊರಕಿದರೆ ಅದೊಂದು ಧನ್ಯತೆಯ ಗಳಿಗೆ ಅಂತ ಹೇಳಿದ್ದಾರೆ. ಚಾಪ್ಟರ್ ಹೆಸರು ಏನು? ಧನ್ಯತೆಯ ಗಳಿಗೆ. ನಾವು ಯಾವ್ದಾದ್ರು ಜೀವಕ್ಕೆ, ಇನ್ನೇನ್ ಜೀವ ಹೋಗ್ತಾ ಇದೆ, ಏನೋ ತೊಂದರೆಲಿದ್ದಾರೆ ಅಂದಾಗ ಅವ್ರಿಗೆ ನಮ್ಮಿಂದ ಏನೋ ಒಂದು ಸಹಾಯ ಆಗುತ್ತೆ ಆ ಟೈಮಲ್ಲಿ ಅಂದ್ರೆ ಅದೇ ನಮ್ಮ ಬದುಕಿಗೆ ಧನ್ಯತೆಯ ಗಳಿಗೆ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ನಾವುನು ಅಷ್ಟೇ ಈ ತರ ಅವಕಾಶಗಳು ನಮಗೂ ಸಿಕ್ಕರೆ ಅದನ್ನ ಖಂಡಿತ ನಾವು ಉಪಯೋಗಿಸ್ಕೊಳ್ಳೋಣ. ಆ ಧನ್ಯತೆ ಗಳಿಗೆಯನ್ನ, ಆ ಫೀಲಿಂಗ್ ನ ನಾವು ಅನುಭವಿಸೋಣ. ಓಕೆನಾ? ಆ ತರ ಗಳಿಗೆ ಸಿಕ್ಕರೆ ನಾವು ಅದನ್ನ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.